ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಲನ್. ಪ್ರಿವಿಯಸ್ ವಿಡಿಯೋಗಳಲ್ಲಿ ನಾವು ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್ಗಳನ್ನು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಅನದರ್ ಕಾನ್ಸೆಪ್ಟ್ ಗ್ರಾಫ್ಸ್ದಲ್ಲಿ ಬರೋದು ಓಸಿವ್ ಕರ್ವ್ಗಳ ಬಗ್ಗೆ ನೋಡೋಣ ಅಂತ. ಓಸಿವ್ ಕರ್ವ್ಗೆ ಇನ್ನೊಂದು ಹೆಸರು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇದು ಕೂಡ ಎಕ್ಸಾಮಿನೇಷನ್ನಲ್ಲಿ ಹಲವಾರು ಸಾರಿ ಬಂದಿದೆ. ಮೀನಿಂಗ್ ಆಫ್ ಓಸಿವ್ ಕರ್ವ್: An OSIV curve is a graph that shows cumulative frequency in the form of a curve. Cumulative frequency means total up to a certain points. Simple steps to draw OSIV curve. ಫಸ್ಟ್ ಏನು ಮಾಡಬೇಕು ಅಂದ್ರೆ ಮೇಕ್ ಅ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫ್ರಮ್ ದ ಗಿವನ್ ಡಾಟಾ. ಕೊಟ್ಟಿರೋ ಡಾಟಾದೊಳಗಿಂದ ನಾವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹಾಕಬೇಕು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಏನಿಲ್ಲ, ಫ್ರೀಕ್ವೆನ್ಸಿಗಳನ್ನು ಕೂಡಿಸ್ಕೋತಾ ಹೋಗೋದು. ಇದರಲ್ಲಿ ಫಸ್ಟ್ ಒನ್ ನಾವು ಲೆಸ್ ದ್ಯಾನ್ ಓಸಿವ್ಗಳನ್ನು ಹಾಕ್ತೀವಿ. ಲೆಸ್ ದ್ಯಾನ್ ಓಸಿವ್ಗಳನ್ನು ಹಾಕಬೇಕು ಅಂತಂದ್ರೆ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಒಂದು ಎಕ್ಸಾಂಪಲಿಂದ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇಫ್ ದ ಫ್ರೀಕ್ವೆನ್ಸೀಸ್ ಆರ್ 2, 4, 6, ಇದಕ್ಕೆ ನಾವು ಲೆಸ್ ದ್ಯಾನ್ ಓಸಿವನ್ನು ಹಾಕಿದ್ರೆ ಫಸ್ಟ್ ಒನ್ ಏನು ಅಂದ್ರೆ 2ಗೆ ಪ್ಲಸ್ ಏನು ಮಾಡಬೇಕು ಅಂತಂದ್ರೆ ನಾವು 4 ಮಾಡಬೇಕು. ನೆಕ್ಸ್ಟ್ ಫ್ರೀಕ್ವೆನ್ಸಿ 2 + 4 ಎಷ್ಟು? 6 ಬರಿಬೇಕು. ಇದಾದಮೇಲೆ ಇನ್ನೊಂದು ಏನು ಅಂತಂದ್ರೆ 6+ ಉಳಿದಿರೋದು ಯಾವುದೀಗ ಇನ್ನೊಂದು ಫ್ರೀಕ್ವೆನ್ಸಿ 6 + 6 ಎಷ್ಟು? 12. ಇದಕ್ಕೆ ನಾವು ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಪ್ರಕಾರ ಇದರೊಳಗಿದೆ ಮೋರ್ ದ್ಯಾನ್ ಓಸಿವ್ ಅಂತ ಇದೆ. ಮೋರ್ ದ್ಯಾನ್ ಓಸಿವ್ ಅಂತಂದ್ರೆ ಸೇಮ್ ಎಕ್ಸಾಂಪಲ್ ತಗೋತೀನಿ ನಾನು. ಇಫ್ ದ ಫ್ರೀಕ್ವೆನ್ಸೀಸ್ ಆರ್ 2, 4, 6, ಇದಕ್ಕೆ ನಾವು ಮೋರ್ ದ್ಯಾನ್ ಓಸಿವ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್ಗಳನ್ನು ಹಾಕಿದ್ರೆ ನಾವು ರಿವರ್ಸ್ ಆಗಿ ಬರಬೇಕು. ಆಗಾಳಿ ಕೇಸ್ ಒಳಗೆ ಯಾವುದು ರೀತಿ ಹೋಗಿದ್ವೋ ಅದರ ಅಪೋಸಿಟ್ ಒಳಗೆ ಬರಬೇಕು. ಲಾಸ್ಟಿಂದ ಕೂಡಿಸ್ತಾ ಬರಬೇಕು. ಲಾಸ್ಟಿಂದ ಕೂಡಿಸಿದ್ರೆ ಫಸ್ಟ್ ಒನ್ ಏನಾಗುತ್ತೆ? 6 ಇರ್ತೈತಿ. 6 + 4 ಅಂತಂದ್ರೆ ನೆಕ್ಸ್ಟ್ 10. 10 + 2 ಅಂದರೆ ಎಷ್ಟು ರೀ? 2. ಈ ರೀತಿಯಲ್ಲಿ ಮೋರ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯನ್ನು ನಾವು ಅಸರ್ಟೈನ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಇದರಲ್ಲಿ ಬರೋದು ಡ್ರಾ ಎಕ್ಸ್ ಎಕ್ಸಸ್ದಲ್ಲಿ ಏನಿರ್ತವೆ? ಕ್ಲಾಸ್ ಬೌಂಡ್ರೀಸ್ ಅಥವಾ ಕ್ಲಾಸ್ ಇಂಟರ್ವಲ್ಸ್ಗಳಿರ್ತವೆ. ವೈ ಎಕ್ಸಸ್ ಒಳಗೆ ಫ್ರೀಕ್ವೆನ್ಸಿಗಳು ಇರ್ತವೆ. ಥರ್ಡ್ ಸ್ಟೆಪ್ ಏನು ಅಂತಂದ್ರೆ ಪ್ಲಾಟ್ ದ ಪಾಯಿಂಟ್ಸ್ ಆನ್ ದ ಗ್ರಾಫ್. ಈ ಲೆಸ್ ದ್ಯಾನ್ ಓಸಿವ್ಗಳನ್ನು ಮತ್ತು ಮೋರ್ ದ್ಯಾನ್ ಓಸಿವ್ಗಳನ್ನು ನಾವು ಪ್ಲಾಟ್ ಮಾಡಬೇಕು. ಇಲ್ಲಿ ಇಂಪಾರ್ಟೆಂಟ್ ನೆನಪಿಟ್ಕೋರಿ, ಲೆಸ್ ದ್ಯಾನ್ ಓಸಿವ್ಗಳನ್ನು ನಾವು ಅಪ್ಪರ್ ಕ್ಲಾಸ್ ಲಿಮಿಟ್ದಲ್ಲಿ ಅಥವಾ ಅಪ್ಪರ್ ಕ್ಲಾಸ್ ಇಂಟರ್ವಲ್ದಲ್ಲಿ ಮಾರ್ಕ್ ಮಾಡ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ 10 to 20 ಕ್ಲಾಸಸ್ ಇತ್ತು ಅಂತಂದ್ರೆ ಅದರ ಫ್ರೀಕ್ವೆನ್ಸಿ 5 ಇತ್ತಂದ್ರೆ ಈ ಒಂದು 10 to 20 ಬೌಂಡ್ರೀಸ್ ಒಳಗೆ ಅಪ್ಪರ್ ಕ್ಲಾಸ್ ಅಂದರೆ ಯಾವ್ದು ರೀ? 20ಗೆ ಗ್ರಾಫ್ ಒಳಗೆ 20 ಅಂತೇನು ನೀವು ಕ್ಲಾಸಸ್ ಬರೆದಿರ್ತೀರಿ, ಅಲ್ಲಿ 5 ಫ್ರೀಕ್ವೆನ್ಸಿಯನ್ನು ಪ್ಲಾಟ್ ಮಾಡಬೇಕು. ಇದಾದಮೇಲೆ ಅನದರ್ ಒನ್ ಇರೋದು ಮೋರ್ ದ್ಯಾನ್ ಓಸಿವ್. ಮೋರ್ ದ್ಯಾನ್ ಓಸಿವ್ಗಳನ್ನು ನೀವೇನು ಮಾಡಬೇಕು ಅಂದ್ರೆ ಲೋವರ್ ಕ್ಲಾಸ್ ಇಂಟರ್ವಲ್ ಒಳಗೆ ಪ್ಲಾಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 10 to 20ಗೆ ಫ್ರೀಕ್ವೆನ್ಸಿ 5 ಐತಿ ಅಂತಂದ್ರೆ ಇಲ್ಲಿ ಲೋವರ್ ಕ್ಲಾಸ್ ಯಾವುದು? ಇದರಲ್ಲಿ ಲೋವರ್, ಅಪ್ಪರ್, ಲೋವರ್ ಒಂದು ಕ್ಲಾಸ್ ಇಂಟರ್ವಲ್ ಒಳಗೆ ಅಪ್ಪರ್ ಮತ್ತು ಲೋವರ್ ಲಿಮಿಟ್ ಎರಡೂ ಇರ್ತಾವೆ. ಫಸ್ಟ್ ಒನ್ನಕ್ಕೆ ನಾವು ಲೋವರ್ ಕ್ಲಾಸ್ ಅಂತ ಕರೆದ್ರೆ ಸೆಕೆಂಡ್ ಒನ್ನಿಗೆ ಏನಂತ ಕರಿತೀರಿ? ಅಪ್ಪರ್ ಕ್ಲಾಸ್ ಅಂತ ಕರಿತೀರಿ. ಇಲ್ಲಿ ಲೋವರ್ ಕ್ಲಾಸ್ ಅಂದರೆ 10ಗೆ 5 ಫ್ರೀಕ್ವೆನ್ಸಿಯನ್ನು ನೀವು ಪ್ಲಾಟ್ ಮಾಡಬೇಕು. ಇದಾದಮೇಲೆ ಜಾಯ್ನಿಂಗ್ ದ ಪಾಯಿಂಟ್ಸ್ ವಿತ್ ಸ್ಮೂತ್ ಕರ್ವ್ದಿಂದ ನೀವು ಪಾಯಿಂಟ್ಗಳನ್ನು ಜಾಯಿಂಟ್ ಮಾಡಬೇಕು. ಇಷ್ಟು ಮಾಡಿದರೆ ನಿಮ್ದು ಓಸಿವ್ ಕರ್ವ್ ಅಥವಾ ಕ್ಯುಮುಲೇಟಿವ್ ಓಸಿವ್ ಕರ್ವ್ ಅಂತ ಏನು ಕರಿತೀವಿ ಅದು ಕಂಪ್ಲೀಟ್ ಆಗತ್ತೆ. ಒಂದು ಪ್ರಾಬ್ಲಮನ್ನು ನೋಡೋಣ. ಇದ್ರ ಮೇಲೆ KVD 2019ರಲ್ಲಿ ಕೇಳಿರುವಂಥ ಪ್ರಾಬ್ಲಮ್: ಡ್ರಾ ಲೆಸ್ ದ್ಯಾನ್ ಓಸಿವ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಫೈಂಡ್ ಮಿಡಿಯನ್ನು ಕೂಡ ನಿಮ್ಗೆ ಇದರೊಳಗೆ ಕೇಳ್ತಾರ. ಫಸ್ಟ್ ಕೊಟ್ಟಿರೋದು ಕ್ಲಾಸ್, ಅದಾದಮೇಲೆ ಫ್ರೀಕ್ವೆನ್ಸಿಯನ್ನು ಕೊಟ್ಟಾರ. ಇದನ್ನು ಹಾಕಬೇಕು ಅಂತಂದ್ರೆ ನಾವು 3 ಸ್ಟೆಪ್ಪುಗಳನ್ನು ಅನುಸರಿಸಬೇಕು. ಒಂದನೇದೇನು ಹಿಸ್ಟೋಗ್ರಾಮ್ ಹಾಕಬೇಕು, ಆಮೇಲೆ ಲೆಸ್ ದ್ಯಾನ್ ಓಸಿವ್ ಕರ್ವ್ ಹಾಕಬೇಕು, ಅದಾದಮೇಲೆ ಮೋರ್ ದ್ಯಾನ್ ಓಸಿವ್ ಕರ್ವ್ ಹಾಕಬೇಕು, ಆ್ಯಂಡ್ ಲಾಸ್ಟ್ಲಿ ಮಿಡಿಯನ್ನನ್ನು ನಾವು ಕಂಡುಹಿಡಿಬೇಕು. ಫಸ್ಟ್ ವರ್ಕಿಂಗ್ ನೋಟು ಲೆಸ್ ದ್ಯಾನ್ ಓಸಿವ್ಗಳನ್ನು ಕಂಡುಹಿಡಿಯೋದು. ಹಿಂದಿನ ಒಂದು ಎಕ್ಸಾಂಪಲ್ದಲ್ಲಿಯೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ ಲೆಸ್ ದ್ಯಾನ್ ಯಾವ ರೀತಿ ಕಂಡುಹಿಡಿಬೇಕು ಅಂಥೇಳಿ. ಇಲ್ಲಿ ಫಸ್ಟ್ ಇರೋದೇನು ಅಂತಂದ್ರೆ ಫ್ರೀಕ್ವೆನ್ಸಿ 8 ನಾವು ಬರೀಬೇಕು. ಇದಾದಮೇಲೆ ನೆಕ್ಸ್ಟ್ ಕಂಡುಹಿಡಿಬೇಕು ಅಂದರೆ ಲೆಸ್ ದ್ಯಾನ್ 8 + 14
ಮಾಡಬೇಕು. 8 + 14 ಎಷ್ಟು ಬರುತ್ತೆ? 22 ಬರುತ್ತೆ. ನೆಕ್ಸ್ಟಕ್ಕೇನು ಅಂತಂದರೆ 22 + 22 44 ಬರುತ್ತೆ. ಅದಾದಮೇಲೆ 44 + 16 60 ಬರುತ್ತೆ. 60 + 4 64. ಇದಕ್ಕೆ ನಾವು ಲೆಸ್ ದ್ಯಾನ್ ಓಸಿವ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ನಾವು ಮೋರ್ ದ್ಯಾನ್ ಓಸಿವ್ಗಳನ್ನು ಕಂಡುಹಿಡಿಬೇಕು. ಮೋರ್ ದ್ಯಾನ್ ಓಸಿವ್ಗಳನ್ನು ಕಂಡುಹಿಡಿಬೇಕಂದ್ರೆ ನಾವು ಈ ಸೈಡಿಂದ ಬರಬೇಕಾಗತ್ತೆ. ಲಾಸ್ಟ್ ಫ್ರೀಕ್ವೆನ್ಸಿ ಇರೋದು 4, ಅದನ್ನು ಅದೇ ರೀತಿ ಬರಿತೀರಿ. ಇಲ್ಲಿ ನೆಕ್ಸ್ಟ್ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕಾದ್ರೆ 4 + 16 ಮಾಡಬೇಕು. 4 + 16 ಅಂತಂದ್ರೆ 20. ಅದಾದಮೇಲೆ 20 + 22 42. 42 + 14 56. 56 + 8 64. ಇವೆರಡು ಓಸಿವ್ಗಳನ್ನು ಕಂಡುಹಿಡ್ಕೋಬೇಕು. ಇದಾದಮೇಲೆ ನಾವು ಗ್ರಾಫಿಕಲಿ ರೀಪ್ರೆಸೆಂಟ್ ಮಾಡಬೇಕು. ಮೊದಲು ಲೆಸ್ ದ್ಯಾನ್ ಓಸಿವನ್ನು ಗ್ರಾಫ್ ಒಳಗೆ ರೀಪ್ರೆಸೆಂಟ್ ಮಾಡೋಣ. ಅದಾದಮೇಲೆ ಮೋರ್ ದ್ಯಾನ್ ಓಸಿವನ್ನು ರೀಪ್ರೆಸೆಂಟ್ ಮಾಡೋಣ. ಒಂದು ಕಡೆ ಕ್ಲಾಸ್ ತೊಗೊಂಡ್ರಿ, ಇನ್ನೊಂದು ಕಡೆ ಫ್ರೀಕ್ವೆನ್ಸಿ ತೊಗೊಂಡ್ರಿ. ಒಂದು ಪಾಯಿಂಟನ್ನು ರಿಮೆಂಬರ್ ಇಡ್ರಿ, ಲೆಸ್ ದ್ಯಾನ್ ಓಸಿವ್ಗಳನ್ನು ನೀವು ಏನು ಮಾಡಬೇಕು? ಅಪ್ಪರ್ ಕ್ಲಾಸ್ ಲಿಮಿಟ್ ಒಳಗೆ ಪ್ಲಾಟ್ ಮಾಡಬೇಕು. ಅಂದರೆ ಈ 8 ಅಪ್ಪರ್ ಕ್ಲಾಸ್ ಲಿಮಿಟ್ ಅಂದರೆ ಇದರೊಳಗೆ ಯಾವುದು ರೀ? 30ರೊಳಗೆ ನೀವೇನು ಮಾಡಬೇಕು? ಗುರುತಿಸ್ಬೇಕು. ಸ್ಕ್ರೀನ್ ಅಬ್ಸರ್ವ್ ಮಾಡಿರಿ. ನಾನಿಲ್ಲಿ ರೆಡ್ ಡಾಟುಗಳನ್ನು ಇಟ್ಟಿದ್ದೀನಿ ನೋಡಿರಿ. ಫಸ್ಟ್ 30ಕ್ಕೆ 8 ಪ್ಲಾಟ್ ಮಾಡೀನಿ. ಅದಾದಮೇಲೆ 22 ಮಾರ್ಕ್ ಮಾಡಬೇಕು. ಅದಾದಮೇಲೆ 50ಕ್ಕೆ ನೀವು 44, 60 ಸೇಮ್ 60 ಐತಿ ಫ್ರೀಕ್ವೆನ್ಸಿ, 70ಕ್ಕೆ 64. ಈ ರೀತಿಯಲ್ಲಿ ಪಾಯಿಂಟ್ಗಳನ್ನು ಪ್ಲಾಟ್ ಮಾಡಬೇಕು. ಪ್ಲಾಟ್ ಮಾಡಿ ಅವುಗಳನ್ನು ನೀವು ಸ್ಮೂತ್ ಕರ್ವ್ಗಳ ಮೂಲಕ ಜಾಯಿಂಟ್ ಮಾಡಬೇಕಾಗತ್ತೆ. ಇದಾದಮೇಲೆ ಮೋರ್ ದ್ಯಾನ್ ಓಸಿವ್ ಅಂತ ಇದೆ. ಮೋರ್ ದ್ಯಾನ್ ಓಸಿವನ್ನು ಹಾಕಬೇಕು. ಮೋರ್ ದ್ಯಾನ್ ಓಸಿವ್ ಹಿಂದೆ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ, ಅದನ್ನು ವಾಪಸ್ ನಾನಿಲ್ಲಿ ಬರೆದಿದ್ದೀನಿ. ಮೋರ್ ದ್ಯಾನ್ ಓಸಿವನ್ನು ನೀವು ಏನು ಮಾಡಬೇಕು ರೀ? ಲೋವರ್ ಲಿಮಿಟ್ ಒಳಗೆ ಮಾರ್ಕ್ ಮಾಡಬೇಕು. ಲೋವರ್ ಲಿಮಿಟ್ ಕ್ಲಾಸ್ ಅಂತಂದರೆ ಇಲ್ಲಿರೋದು ಎಷ್ಟು ರೀ? 20ಇಂದ ಸ್ಟಾರ್ಟ್ ಮಾಡ್ಬೇಕು. ನೀವು 20ಇಂದ ಸ್ಟಾರ್ಟ್ ಮಾಡಿ ಏನು ಮಾಡಬೇಕು? ಮಾರ್ಕ್ ಮಾಡ್ಕೋತಾ ಹೋಗಬೇಕು. 20ಗೆ ಎಷ್ಟಿದೆ ಅಂತಂದ್ರೆ 64 ಇದೆ ನೋಡಿರಿ. ಹಾಗಾಗಿ 64 ನಾವಿಲ್ಲಿ ಡಾಟ್ ಇಟ್ಟಿದ್ದೀನಿ. ಈ ಎಲ್ಲ ಬ್ಲೂ ಲೈನ್ಗಳೇನಿದ್ದಾವೆ ಇವೆಲ್ಲವೂ ಕೂಡ ಏನು? ಮೋರ್ ದ್ಯಾನ್ ಓಸಿವ್ ಕರ್ವ್ಗಳು. 20ಗೆ 64 ಪ್ಲಾಟ್ ಮಾಡ್ತೀರಿ. ಅದಾದಮೇಲೆ 30ಗೆ 56, 42, 24 ಈ ರೀತಿಯಲ್ಲಿ ಪ್ಲಾಟ್ ಮಾಡ್ಕೊಂಡ್ಮೇಲೆ ಅವುಗಳನ್ನು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡ್ರಿ, ಈ ರೀತಿಯಲ್ಲಿ ಬರುತ್ತೆ. ಇಲ್ಲಿ ನಿಮ್ಗೆ ಮಿಡಿಯನ್ನು ಕೂಡ ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಮಿಡಿಯನ್ ಫೈಂಡ್ ಮಾಡೋದು ಅಂತಂದರೆ ಇವು ಎಲ್ಲಿ ಜಾಯಿಂಟ್ ಆಗಿರ್ತವೆ ಎರಡೂ ಕರ್ವ್ಗಳು, ಅದೇ ಏನಾಗಿರ್ತೈತಿ? ಮಿಡಿಯನ್ ಆಗಿರ್ತೈತಿ. ಸ್ಕ್ರೀನ್ ಅಬ್ಸರ್ವ್ ಮಾಡಿರಿ. ಇದನ್ನು ನೀವು ಲೈನನ್ನು ಕ್ಲಾಸಸ್ಗೆ ಜಾಯಿಂಟ್ ಮಾಡಿದರೆ ಮಿಡಿಯನ್ನು ಬರುತ್ತೆ. ಇಲ್ಲಿ ಜಾಯಿಂಟ್ ಆಗಿರೋದು 45ಗೆ ಆಗೈತದ. ಹಾಗಾಗಿ 45 ಏನು? ಮಿಡಿಯನ್ = 45 ಅಂತ ಬರೆದ್ರೆ ನಿಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಗತ್ತೆ. 2017 ಕೂಡ ಅದೇ ರೀತಿಯಲ್ಲಿ ಕ್ವಶನನ್ನು ಕೇಳ್ಯಾರ. ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿರಿ. ಅದರ ಜೊತೆಗೆ 22 ಕೂಡ ಕ್ವಶನ್ಸನ್ನು ಕೇಳಿದಾರ. ಇದೇ ರೀತಿಯಲ್ಲಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.